ನಾನ್ ವೆಜ್ ಪ್ರಿಯರು ಹೆಚ್ಚು ಇಷ್ಟಪಟ್ಟು ತಿನ್ನುವಂತಹ ತಂದೂರಿ ಚಿಕನ್ ಅಥವಾ ತಂದೂರಿ ಕಲ್ಮಿ ಕಬಾಬ್ ಅಂತ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿ ತೋರಿಸಿದ್ದೇನೆ ಇವತ್ತು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 4 ಟೇಬಲ್ ಸ್ಪೂನ್ ದಪ್ಪ ಮೊಸರು, ಸಾದಾ ಮೊಸರನ್ನು ಈ ರೀತಿ ಸ್ಟ್ರೈನರಲ್ಲಿ ಹಾಕಿ ಅದರ ನೀರು ಇಳಿಸಿದರೆ ಅದು ದಪ್ಪ ಆಗ್ತದೆ. ಅದನ್ನು ತೆಗೆದುಕೊಂಡಿದ್ದೇನೆ 4 ಟೇಬಲ್ ಸ್ಪೂನ್ನಷ್ಟು. ಈಗ ನೋಡಿ, ಒಂದು ಪಾತ್ರೆಗಿದು ಹಾಕ್ತಾ ಇದ್ದೇನೆ. ಅದನ್ನು ದಪ್ಪಗಿದೆ ನೋಡಿ ತುಂಬ. 1 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಎಲ್ಲದಕ್ಕೂ ಸಣ್ಣ ಚಮಚವೇ ಉಪಯೋಗಿಸಿದ್ದೇನೆ. ಅರ್ಧ ಚಮಚ ಕರಿಮೆಣಸಿನ ಪುಡಿ, ಅರ್ಧ ಚಮಚ ಹಳದಿ ಪುಡಿ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ ಮತ್ತು ಚಿಲ್ಲಿ ಪೇಸ್ಟ್, ಕೆಂಪು ಮೆಣಸನ್ನು ನೀರಲ್ಲಿ ನೆನೆಸಿ ಪೇಸ್ಟ್ ಮಾಡಿದ್ದು 1 ಟೇಬಲ್ ಸ್ಪೂನ್. ಅದು 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದು ನೋಡಿ, ನಾವು ಹಾಲಿನ ಕೆನೆ ಇದೆ ನೋಡಿ, ಅದು ಒಂದು 4 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ. ಹಾಲಿನ ಕೆನೆಯನ್ನು ತೆಗೆದು ಚೆನ್ನಾಗಿ ಒಂಚೂರು ಬೀಟ್ ಮಾಡಿ ಅದನ್ನು ಇದಕ್ಕೆ ಹಾಕುವ. 1 ಲಿಂಬೆ ರಸ, ಹೌದು, ಅರ್ಧ ಹಾಕ್ತಾ ಇದ್ದೇನೆ. ಇವಾಗ ಇನ್ನೊಂದು ಅರ್ಧ ಹಾಕ್ತೇನೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಕಸೂರಿ ಮೇಥಿ ಫ್ರಿಜ್ಜಲ್ಲಿ ಇಟ್ಟೋದ್ರಿಂದ ಅದು ಸ್ವಲ್ಪ ಕ್ರಿಸ್ಪಾಗಿ ಇದೆ. ಅದನ್ನೀಗ ನಾನು ಪುಡಿ ಮಾಡಿ ಹಾಕ್ತಾ ಇದ್ದೇನೆ. ನಿಮಗೇನಾದರೂ ಈ ಅಡಿಗೆ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಅರ್ಧ ಚಮಚ ಚಾಟ್ ಮಸಾಲ ಹಾಕಿದ್ದೇನೆ, ಅರ್ಧ ಚಮಚ ಬ್ಲ್ಯಾಕ್ ಸಾಲ್ಟ್, ಒಂದು ಅರ್ಧ ಚಮಚ ಗರಂ ಮಸಾಲ ಪುಡಿ. ಇದೆಲ್ಲವನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡುವ. ಇದಕ್ಕೊಂದು 3 ಚಮಚದಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೇನೆ. 3 ಟೀ ಸ್ಪೂನ್ನಷ್ಟು ಎಣ್ಣೆ, ಯಾವುದೇ ಎಣ್ಣೆ ಹಾಕ್ಕೊಳ್ಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಇದರಲ್ಲೊಂದು 6 ಲೆಗ್ ಪೀಸ್ ತೆಗೆದುಕೊಂಡಿದ್ದೇನೆ ನಾನು ಕೋಳಿದು. ಅದಕ್ಕೆ ನೋಡಿ ಈ ರೀತಿ ಕಟ್ಟು ಕೊಟ್ಟಿದ್ದೇನೆ, ಡೀಪ್ ಕಟ್. ಇವಾಗ ಇದನ್ನು ಹಾಕಿ ಇದಕ್ಕೆ ಚೆನ್ನಾಗಿ ಕಟ್ ಕೊಟ್ಟಲ್ಲೆಲ್ಲ ನಾವು ಮಸಾಲೆ ತುಂಬಿಸಬೇಕು. ಕಟ್ಟಿನೊಳಗೆಲ್ಲ ಮಸಾಲೆ ಹೋಗುವ ಹಾಗೆ ಚೆನ್ನಾಗಿ ಬೆರೆಸಬೇಕು. ಅದಕ್ಕೆ ನಾವು ನೋಡಿ, ಈಗ ಒಂದೊಂದಕ್ಕೆ ನಾನು ಈ ರೀತಿ ಬೆರೆಸ್ತಾ ಇದ್ದೇನೆ. ಇದನ್ನು ಈ ರೀತಿ ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡಿದ ಹಾಗೆ ಮಾಡಿ ಅದಕ್ಕೆ ಮಸಾಲೆಯನ್ನು ತುಂಬಿಸಿ, ಕಡಿಮೆ ಅಂದರೂ ಸಹ 1 ಗಂಟೆ ಇಡಬೇಕು. 1-2 ಗಂಟೆ ಇಟ್ಟರೆ ತುಂಬ ಒಳ್ಳೆಯದು ಫ್ರಿಜ್ಜಲ್ಲಿಟ್ಟರೆ. ಈಗ ನಾನು 1 ಗಂಟೆ ಇಟ್ಟಿದ್ದೇನೆ. ಒಂದು 3 ಟೇಬಲ್ ಸ್ಪೂನ್ನಷ್ಟು ಬಾಣಲಿಗೆ ಎಣ್ಣೆ ಹಾಕಿದ್ದೇನೆ ನಾನು, ನಾನ್ ಸ್ಟಿಕ್ ಪ್ಯಾನ್ ಇದು. ಒಂದು ಸಲ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ, ನಂತರ ಮೆಲ್ಲ ಉರಿಯಲ್ಲಿ ಇದನ್ನು ಬೇಯಿಸಬೇಕು ನಾವು. ಯಾಕಂದರೆ ಮಸಾಲೆ ತುಂಬ ಇದೆ ನೋಡಿ, ಅದು ಜಾಸ್ತಿ ಉರಿ ಅನಿಸಿದರೆ ಎಲ್ಲ ಸುಟ್ಟು ಹೋಗ್ತದೆ ಮಸಾಲೆ. ಮೆಲ್ಲ ಉರಿಯಲ್ಲಿಟ್ಟು ದೊಡ್ಡ ದೊಡ್ಡ ಪೀಸ್ ನೋಡಿ ಅದು, ಹಾಗಾಗಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ತದೆ. ಅಷ್ಟೆಲ್ಲ ಮಸಾಲೆ ಹಾಕಿದ ಮಾಡಿದ ರೆಸಿಪಿ ಇದು. ತುಂಬ ರುಚಿಯಾಗಿ ಬರ್ತದೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಇದನ್ನು. ಮಕ್ಕಳು ಬಿಡಿ, ನಾವು ಕೂಡ ತುಂಬ ಇಷ್ಟಪಟ್ಟೇ ತಿಂತೇವೆ. ನಾನ್ ವೆಜ್ ಪ್ರಿಯರಿಗೆ ಇಂಥ ರೆಸಿಪಿಗಳೆಲ್ಲ ತುಂಬ ಇಷ್ಟ ನೋಡಿ. ಇವಾಗಂತೂ ರೆಸ್ಟೋರೆಂಟ್ಗಳಲ್ಲಿ ಹೋದರೆ ಇದನ್ನೇ ಎಲ್ಲ ತೆಗೆದುಕೊಂಡು ತಿಂತಾರೆ. ಅದಕ್ಕಿಂತ ಮನೆಯಲ್ಲೇ ನಾವು ಮಾಡಿ ತಿನ್ಬೋದು. ರೆಸ್ಟೋರೆಂಟ್ಗಳಲ್ಲಿ ಇದಕ್ಕೆ ರೇಟ್ ಕೂಡ ಅಷ್ಟೇ ಜಾಸ್ತಿ ತೆಗೆದುಕೊಳ್ತಾರೆ. ತುಂಬ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್. ನೀವು ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಏನಾದರೂ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಪಕ್ಕದಲ್ಲೇ ಬೆಲ್ ಬಟನ್ ಇದೆ, ಅದನ್ನೊಂದು ಪ್ರೆಸ್ ಮಾಡಿ. ಆವಾಗ ನಾನು ಮುಂದೆ ಹಾಕುವ ವಿಡಿಯೋ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ನೋಡಿ, ಒಂದು ಸೈಡ್ ಆಯ್ತು. ಈಗ ತಿರುಗಿಸಿ ಹಾಕಿದ್ದೇನೆ ನಾನು. ಅದರ ಸೈಡಲ್ಲಿ ನೋಡಿ ಈ ರೀತಿ ಚಮಚದಲ್ಲಿ ಹಿಡಿದು ಸ್ವಲ್ಪ ಬೇಯಿಸಬೇಕು ಅದನ್ನು. ಮಸಾಲೆ ಇಲ್ಲಾಂದರೆ ಹಸಿ ಇರ್ತದೆ, ಅದಕ್ಕೋಸ್ಕರ. ನೋಡಿದ್ರಲ್ಲ, ಎಷ್ಟು ಸುಲಭದ ರೆಸಿಪಿ ಇವತ್ತು. ತುಂಬ ರುಚಿಯಾಗಿ ಬರ್ತದೆ. ಹಾಗಾದರೆ ಇವತ್ತು ನಿಮಗೆ ಈ ರೆಸಿಪಿ ಇಷ್ಟ ಆಗಿರ್ಬೋದು. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.